ಕೆಲವು ಇನ್ಸ್ಟಿಟ್ಯೂಟ್ಗಳು ದುಡ್ಡಿಗೋಸ್ಕರನೇ ಮಾಡ್ಕೊಂಡಿದ್ದಾರೆ, ಹೆಸರು ಹೇಳಕ್ ಇಷ್ಟ ಅಲ್ಲ. ನಾನೇ ಒಂದಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಪಾಠ ಮಾಡಿದ್ದೀನಿ. ಅವ್ರು ನನಗೆ ಬಂದು ಪಾಠ ಮಾಡ್ಬೇಕಾದ್ರೆ, ಮೇಡಮ್ ನೀವು ಇಷ್ಟೆಲ್ಲ ಪಾಠ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವಲ್ಪ ಹೇಳ್ಕೊಡಿ ಸಾಕು, ಯಾಕಂದ್ರೆ ಟೈಮ್ ಹೋಗ್ಬೇಕು ಅಂತ ಹೇಳ್ತಾರೆ. ನೀನಾಸಂ ಇದೆ, ರಂಗಾಯಣ ಇದೆ, ಶಿವಮೊಗ್ಗ ರಂಗಾಯಣ ಇದೆ, ಮೈಸೂರು ರಂಗಾಯಣ ಇದೆ, ಅಭಿನೇತ ರಂಗ ಇದೆ, ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ. ಚೂಸ್ ಮಾಡ್ಬೇಕಾದ್ರೆ ನಾನು ಕರೆಕ್ಟ್ ಆಗಿ ಚೂಸ್ ಮಾಡ್ತಾ ಇದೀನ, ಇಲ್ಲಿ ಹೋದ್ರೆ ನನ್ನ ಲೈಫ್ ಸೆಟಲ್ ಆಗುತ್ತಾ? ನನ್ನ ತಂದೆ ತಾಯಿನ ಕಳ್ಕೊಂಡಾಗ ನಾನು ಒದ್ದಾಡಿದಿರ್ಬೋದು, ಅವ್ರು ಮಾಡಿದ ಅವಮಾನಗಳಿರ್ಬೋದು, ಅವರಿಂದ ಇವೆಲ್ಲವನ್ನು ನಾನು ತುಂಬಾ ನನ್ನ ತಲೆಗೆ ಹಚ್ಕೊಂಡು ನೊಂದಿದ್ದೀನಿ. ತುಂಬಾ ದೇವ್ರನ್ನ ನಂಬ್ತೀನಿ. ನನಗೆ ದೇವರು ಅಂದರೆ ಫಸ್ಟ್ ನಾನು ಯಾರನ್ನ ನಂಬ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ದೇವ್ರು ಅನ್ನೋದು ನಾನು ಫಸ್ಟ್ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಸ್ನೇಹಿತರು ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನೂ ನೆನೆಸ್ಕೊಂಡು ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀನಿ. ನಾನು ಫಸ್ಟ್ ಮಾಡೋದೇ ಎಲ್ಲ ನನ್ನ ಸ್ನೇಹಿತರಿಗೋಸ್ಕರ, ನನ್ನ ಬಳಗದವರಿಗೋಸ್ಕರ. ಅದಾದ ನಂತರದಲ್ಲಿ ನಾನು ದೇವ್ರ ಹತ್ರ ಏನೂ ಕೇಳಲ್ಲ. ನನಗೆ ಅವ್ರು ಏನು ಕೊಡಬೇಕು ಅಂತ ಡಿಸೈಡ್ ಮಾಡಿದರೆ ಅದನ್ನು ಕೊಡ್ತಾರೆ. ಆ್ಯಂಡ್ ನನ್ನ ಮಗನಿಗೋಸ್ಕರ ನಾನು OTT, ನೆಟ್ಫ್ಲಿಕ್ಸ್, ಅಮೆಝಾನ್ ಅಂತ ಬಂದರೂ ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡೋದಿತ್ತಲ್ವಾ, ಆ ಜನರೇಷನ್ ಇತ್ತಲ್ವಾ, ಅದು ಮತ್ತೆ ಹಾಗೆ ಕ್ರಿಯೇಟ್ ಆದ್ರೇನೆ ನಮ್ಮ ಸ್ಟಾರ್ಸ್ಗೆ ವ್ಯಾಲ್ಯೂ. ಹೊಸಬರಿಗೆ ತುಂಬಾ ಎನ್ಕರೇಜ್ ಬೇಕು ಅಂತ ಅನ್ಸುತ್ತೆ. ತುಂಬಾ ಜನ ಹೆಣ್ಮಕ್ಳು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಆಸಕ್ತಿ ಇರುತ್ತೆ, ಬಟ್ ಮನೆಯವ್ರಿಗೆ ಭಯ ಇರುತ್ತೆ. ಅಯ್ಯೋ ಏನಾರು ಆಗೋದ್ರೆ ಎಲ್ಲಿ ಹೋಗೋದು, ಏನ್ ಮಾಡೋದು, ಯಾರನ್ನ ಕೇಳೋದು ಅಂತ ಒಂದಷ್ಟು ಹೆಣ್ಮಕ್ಳಿಗೆ ಏನ್ ಹುರಿದುಂಬಿಸ್ತೀರಾ? ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಕೆಲಸದಲ್ಲಿ ನಾವು ಸ್ಟ್ರಾಂಗ್ ಆಗಿದ್ರೆ ನಮ್ಮ ಆಯ್ಕೆಗಳು ಚೆನ್ನಾಗಿರುತ್ತೆ. ನಾವು ಯಾರನ್ನ ಚೂಸ್ ಮಾಡಬೇಕು. ಸಿನಿಮಾದಲ್ಲಿ ಇರೋರೆಲ್ಲ ಕೆಟ್ಟೋರಲ್ಲ. ಒಂದು 25% ಕೆಟ್ಟೋರು ಇರ್ಬೋದು, 75% ಒಳ್ಳೆಯವರೇ ಇದ್ದಾರೆ. ಆಪೋಸಿಟ್ ಮಾತಾಡುವಂತ ವ್ಯಕ್ತಿಗಳನ್ನ ನಾವು ಹೇಗೆ ಅಂತ ಯೋಚನೆ ಮಾಡಿಕೊಂಡು, ಓಕೆ ನೀವು ಮಾತಾಡ್ತಾನೆ ಇರಿ, ನಾವು ಕೆಲಸ ಮಾಡ್ತಾನೆ ಇರೋಣ ಅಂತ ನಾವು ಕೆಲಸ ಮಾಡ್ತಾನೆ ಇರಬೇಕು. ಮಾದೇವ ಸಿನಿಮಾ ರಿಲೀಸ್ ಟೈಮಲ್ಲಿ ವಿನೋದ್ ಪ್ರಭಾಕರ್ ಸರ್ ತುಂಬಾ ಹೋರಾಟ ಮಾಡಿದ್ರು. ಸ್ಯಾಂಡಲ್ವುಡ್ಗೆ ತಲುಪಬೇಕಾಗಿರೋ ರೆಸ್ಪೆಕ್ಟ್ ಸಿಗ್ತಿದ್ಯಾ? ಖಂಡಿತ ಇಲ್ಲ. ಕನ್ನಡ ಸಿನಿಮಾವನ್ನ ತುಂಬಾ ಗೌರವಿಸಬೇಕು, ಯಾಕಂದ್ರೆ ತುಂಬಾ ಜನ ಸಿನಿಮಾನೇ ನೋಡೋದಿಲ್ಲ. 1.5 ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಸಿನಿಮಾ ನೋಡಿ ಅಂತ ಹೇಳಲ್ಲ, ತುಂಬಾ ಇಷ್ಟಪಟ್ಟು ಖುಷಿಯಾಗಿ ಮಾಡಿದೀವಿ. ನಮ್ಮ ಸಿನಿಮಾನ ನೋಡಿ ತುಂಬಾ ಪ್ರೀತಿಯಿಂದ ಬಂದು ನೋಡಿ. ಗಂಡ್ ಮಕ್ಕಳಿಗೆ ಅಂತ ಸ್ಪೆಷಲ್ ಆಗಿ ಅವರ ಮನಸ್ಥಿತಿಯನ್ನ ತಗೊಂಡು ಮಾಡಿರುವಂತ ಒಂದು ಸಿನಿಮಾ. Watch complete episode on Open Talk with Shreya's YouTube channel.